ಹೇಳಿ ಸರ್. ದೆಹಲಿಯಿಂದ ಬರ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಯ್ತು, ತಾರ್ಕಿಕ ಅಂತ್ಯಕ್ಕೆ ನೀವೇ ಹೇಳ್ತಿದ್ರಿ ಬರುತ್ತೆ, ಅಲ್ಲ ಗೊಂದಲ ಬಗೆಹರಿಬೇಕು ಅಂತ ಹೇಳ್ತಿದ್ರಿ ಸರ್. ಅದು ಹೇಳಿದೆ ಬಗೆಹರಿದಿದೆ. ಬಹುಶಃ ಹೆಚ್ಚು ಕಮ್ಮಿ ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವ್ರು ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲ ಅಷ್ಟೇ. ನಾವು ನಾಳೆವರೆಗೂ ಮೇಲೆ ಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಚರ್ಚೆ ಅವರ ಸಿಎಂ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ವೇಟ್ ಮಾಡೋಣ. ಓಕೆ, ಹೇಳಿ ಸರ್. ದೆಹಲಿಯಿಂದ ಬರ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಯ್ತು, ತಾರ್ಕಿಕ ಅಂತ್ಯಕ್ಕೆ ನೀವೇ ಹೇಳ್ತಿದ್ರಿ ಬರುತ್ತೆ, ಅಲ್ಲ ಗೊಂದಲ ಬಗೆಹರಿಬೇಕು ಅಂತ ಹೇಳ್ತಿದ್ರಿ ಸರ್. ಅದು ಹೇಳಿದೆ ಬಗೆಹರಿದಿದೆ. ಬಹುಶಃ ಹೆಚ್ಚು ಕಮ್ಮಿ ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವ್ರು ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲ ಅಷ್ಟೇ. ನಾವು ನಾಳೆವರೆಗೂ ಮೇಲೆ ಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಚರ್ಚೆ ಅವರ ಸಿಎಂ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ವೇಟ್ ಮಾಡೋಣ. ಓಕೆ, ಹೇಳಿ ಸರ್. ದೆಹಲಿಯಿಂದ ಬರ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಯ್ತು, ತಾರ್ಕಿಕ ಅಂತ್ಯಕ್ಕೆ ನೀವೇ ಹೇಳ್ತಿದ್ರಿ ಬರುತ್ತೆ, ಅಲ್ಲ ಗೊಂದಲ ಬಗೆಹರಿಬೇಕು ಅಂತ ಹೇಳ್ತಿದ್ರಿ ಸರ್. ಅದು ಹೇಳಿದೆ ಬಗೆಹರಿದಿದೆ. ಬಹುಶಃ ಹೆಚ್ಚು ಕಮ್ಮಿ ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವ್ರು ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲ ಅಷ್ಟೇ. ನಾವು ನಾಳೆವರೆಗೂ ಮೇಲೆ ಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಚರ್ಚೆ ಅವರ ಸಿಎಂ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ವೇಟ್ ಮಾಡೋಣ. ಓಕೆ, ಹೇಳಿ ಸರ್. ದೆಹಲಿಯಿಂದ ಬರ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಯ್ತು, ತಾರ್ಕಿಕ ಅಂತ್ಯಕ್ಕೆ ನೀವೇ ಹೇಳ್ತಿದ್ರಿ ಬರುತ್ತೆ, ಅಲ್ಲ ಗೊಂದಲ ಬಗೆಹರಿಬೇಕು ಅಂತ ಹೇಳ್ತಿದ್ರಿ ಸರ್. ಅದು ಹೇಳಿದೆ ಬಗೆಹರಿದಿದೆ. ಬಹುಶಃ ಹೆಚ್ಚು ಕಮ್ಮಿ ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಂತರ ಬಹಿರಂಗ ಆಗ್ತದೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅವ್ರು ಹೇಳ್ತಾರೆ ಏನ್ ಚರ್ಚೆ ಆಗಿದೆ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸುದೀರ್ಘವಾಗಿ ನಾಳೆ ಹೇಳ್ತಾರೆ. ಸೊ ಅಲ್ಲಿವರೆಗೆ ಕಾಯ್ಬೇಕೆಲ್ಲ ಅಷ್ಟೇ. ನಾವು ನಾಳೆವರೆಗೂ ಮೇಲೆ ಬೇಕು, ಯಾಕೆ ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಚರ್ಚೆ. ಚರ್ಚೆ ಅವರ ಸಿಎಂ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ವೇಟ್ ಮಾಡೋಣ. ಓಕೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.